ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಕಂಚಿಯ ಪಲ್ಲವರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಕಂಚಿಯ ಪಲ್ಲವರ ಕಾಲಾವಧಿ ನೋಡೋದಾದರೆ ಸಾಮಾನ್ಯ ಶಕ 350ರಿಂದ 895 ಅವಧಿಯನ್ನು ಈ ಕಂಚಿಯ ಪಲ್ಲವರನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಂಚಿಯ ಪಲ್ಲವರು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳು ಅಂತಂದು ಕರಿತಾ ಹೋಗ್ತಾರೆ. ಯಾರನ್ನು ತಮಿಳುನಾಡಿನ ಪ್ರಪ್ರಥಮ ರಾಜರುಗಳು ಅಂತ ನೋಡೋದಾದರೆ ಕಂಚಿಯ ಪಲ್ಲವರನ್ನು ನೋಡ್ತಾ ಹೋಗ್ತೀವಿ. ದಕ್ಷಿಣ ಭಾರತವನ್ನು ಆಳಿದ ವಂಶಗಳಲ್ಲಿ ಇವರಿಗೆ ವಿಶೇಷವಾದಂಥ ಸ್ಥಾನಮಾನವಿರೋದನ್ನು ಕಾಣ್ತಾ ಹೋಗ್ತೀವಿ. ಸಾಮಾನ್ಯ ಶಕ 4ನೇ ಶತಮಾನದಿಂದ ಸಾಮಾನ್ಯ ಶಕ 9ನೇ ಶತಮಾನದವರೆಗೂ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಇವರು ಶಾತವಾಹನರ ಒಂದು ಅಧಿಕಾರಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಶಾತವಾಹನ ರಾಜ್ಯವು ಅವನತಿ ಆದಂಥ ಸಂದರ್ಭದಲ್ಲಿ ಪಲ್ಲವರು ತಮ್ಮನ್ನೇ ತಾವೇ ಸ್ಥಳೀಯ ರಾಜರುಗಳು ಎಂದು ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಶಿವಸ್ಕಂದ ವರ್ಮನಿಂದ ಈ ಸಂತತಿಯ ಒಂದು ಮೊದಲೇ ದೊರೆಯನ್ನು ನೋಡ್ತಾ ಹೋಗ್ತೀವಿ. ಪಲ್ಲವರ ಒಂದು ಮೊದಲೇ ದೊರೆ ಯಾರಪ್ಪ ಅಂದ್ರೆ ಶಿವಸ್ಕಂದ ವರ್ಮನನ್ನು ನೋಡ್ತಾ ಹೋಗ್ತೀವಿ. ಹಾಗೂ ಈ ವಂಶದ ಆಳ್ವಿಕೆಯ ಸ್ಥಾಪಕರು ಹೇಳ್ತಾ ಹೋಗ್ತೇವೆ. ಆ ಪಲ್ಲವರು ಮತ್ತು ಕದಂಬರ ನಿರಂತರ ವೈರುತ್ವವನ್ನು ನೋಡ್ತಾ ಹೋಗ್ತೀವಿ. ಆನಂತರ ಚಾಲುಕ್ಯರ ವಂಶದ ಇಮ್ಮಡಿ ಪುಲಿಕೇಶಿಯು ಆ ಪಲ್ಲವರ ಮಹೇಂದ್ರ ವರ್ಮನನ್ನು ಸೋಲಿಸ್ತಾ ಹೋಗ್ತಾರೆ. ಆ ಮುಂದೆ ಬಂದಂಥ ಪ್ರಥಮ ಅಂತ 1ನೇ ನರಸಿಂಹವರ್ಮ ಏನು ಮಾಡ್ತಾ ಹೋಗ್ತಾನೆ, ಆ ಪಲ್ಲವರ ರಾಜರುಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿ ಕಾಣ್ತಾ ಹೋಗ್ತಾನೆ. ಆ ಚಾಲುಕ್ಯರ ಮೇಲಿದ್ದಂಥ ಸೇಡನ್ನು ತೀರಿಸ್ಕೊಳ್ತಾ ಹೋಗ್ತಾನೆ. ಆ ಇಮ್ಮಡಿ ಪುಲಿಕೇಶನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಡ್ತಾ ಹೋಗ್ತಾನೆ. ಇದರಿಂದ ಮಹಾಮಲ್ಲ, ವಾತಾಪಿಕೊಂಡ ಎಂಬ ಬಿರುದುಗಳನ್ನು ಅವನು ಪಡೆದುಕೊಳ್ತಾ ಹೋಗ್ತಾನೆ. ಯಾರನ್ನು ಸೋಲಿಸಂದ್ರೆ ಆ ಮಹೇಂದ್ರ ವರ್ಮನನ್ನು ಸೋಲಿಸಿದಂಥ ಇಮ್ಮಡಿ ಪುಲಿಕೇಶಿ ಆ ಮಹೇಂದ್ರ ವರ್ಮನ ಮಗನಾದಂಥ 1ನೇ ನರಸಿಂಹವರ್ಮನ ಆ ಚಾಲುಕ್ಯರ ಮೇಲಿನ ಸೇಡನ್ನು ತೀರಿಸಿಕೊಳ್ಳೋಕ್ಕಾಗಿ ಆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾ ಹೋಗ್ತಾನೆ. ಆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಇದರಿಂದ ಮಹಾಮಲ್ಲ ಮತ್ತು ವಾತಾಪಿಕೊಂಡ ಎಂಬ ಬಿರುದುಗಳನ್ನು ಪಡೆದುಕೊಳ್ತಾ ಹೋಗ್ತಾನೆ. ಈತನ ಆಳ್ವಿಕೆಯ ಕಾಲದಲ್ಲಿ ಉಯಸ್ತಾಂಗನು ಕಂಚಿಗೆ ಭೇಟಿಯನ್ನು ನೀಡ್ತಾ ಹೋಗ್ತಾನೆ. ಆ ಕಂಚಿಯ ಬಳಿಯಲ್ಲಿರುವಂಥ ಸಮುದ್ರ ತೀರದಲ್ಲಿ ನರಸಿಂಹವರ್ಮನು ಒಂದು ನಗರವನ್ನು ನಿರ್ಮಾಣ ಮಾಡಿದ್ದ. ಅದು ಯಾವ ನಗರಪ್ಪ ಅಂದ್ರೆ ಮಹಾಬಲಿಪುರಂ. ಎಲ್ಲಿ ಕಂಚಿಯ ಬಳಿ ಇರುವಂಥ ಆ ಸಮುದ್ರ ತೀರದಲ್ಲಿ ಮಹಾಬಲಿಪುರಂ ಎಂಬ ನಗರವನ್ನು ನಿರ್ಮಾಣ ಮಾಡಿದ್ದ. ಅಲ್ಲಿ ಅನೇಕ ಏಕಶಿಲ ದೇವಾಲಯಗಳನ್ನು ಈತ ನಿರ್ಮಾಣ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಅಪರಾಜಿತ ಪಲ್ಲವನ ಆಳ್ವಿಕೆಯ ಕಾಲದಲ್ಲಿ ಪಲ್ಲವ ಸಾಮ್ರಾಜ್ಯ ಆ ಚೋಳರ ಆದಿತ್ಯನಿಂದ ಕೊನೆಗೊಳ್ತಾ ಹೋಗ್ತೈತಿ. ಅಂದ್ರೆ ಆ ಒಂದು ಘರ್ಷಣೆ ಏನದು ವೈಭವಿತವಾದಂಥ ಈ ಪಲ್ಲವ ಸಾಮ್ರಾಜ್ಯ ಆ ಒಂದು ಚೋಳರ ಆದಿತ್ಯನಿಂದ ಈ ಒಂದು ಕೊನೆಗೊಳ್ಳುವ ಸಾಮ್ರಾಜ್ಯ ಚೋಳರ ಒಂದು ಆದಿತ್ಯನಿಂದ ಈ ಒಂದು ಪಲ್ಲವರ ಸಾಮ್ರಾಜ್ಯ ಅವನತಿ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವರ ಪಲ್ಲವರ ಕೊಡುಗೆಗಳನ್ನು ನೋಡೋದಾದರೆ ಆ ತಮಿಳುನಾಡಿನಲ್ಲಿ ಆಡಳಿತವನ್ನು ವ್ಯವಸ್ಥಿತಗೊಳಿಸಿದವರನ್ನು ಈ ಪಲ್ಲವರು ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಸಾಹಿತ್ಯ, ಧರ್ಮ, ಕಲೆ, ವಾಸ್ತುಶಿಲ್ಪ ಹಾಗೂ ಶಿಕ್ಷಣಗಳಲ್ಲಿ ಇವರ ಕಾಣಿಕೆಯು ವಿಶೇಷವಾದಂಥದ್ದನ್ನು ಗಮನ ನೋಡ್ತಾ ಹೋಗುವುದು. ವಾತಾಪಿಯಲ್ಲಿ ಚಾಳುಕ್ಯರು, ಕಂಚಿಯಲ್ಲಿ ಪಲ್ಲವರು ಆಳುತ್ತಿದ್ದ ಕಾಲವೇ ದಕ್ಷಿಣದಲ್ಲಿ ವೀರಯೋಗ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ವಾತಾಪಿ ಅಂದರೆ ಬಾದಾಮಿಯಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಚಾಲುಕ್ಯರು, ಕಂಚಿಯಲ್ಲಿ ಆಳ್ವಿಕೆ ಮಾಡ್ತಿದ್ದ ಪಲ್ಲವರು ಆವತ್ತಿನ ಕಾಲದೊಳಗೆ ದಕ್ಷಿಣದಲ್ಲೇ ವೀರಯುಗ ಅಂತಂದು ಕರಿತಾ ಹೋಗ್ತಾರೆ. ಇವರ ರಾಜ್ಯವು ಸದೃಢ ಮತ್ತು ಸುವ್ಯವಸ್ಥಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮಂತ್ರಿ ಮತ್ತು ಪ್ರಾಂತಾಧಿಕಾರಿಗಳನ್ನು ನೋಡ್ತಾ ಹೋಗ್ತೀವಿ. ರಾಜ್ಯವನ್ನು ಮಂಡಲ, ನಾಡು, ಗ್ರಾಮಗಳನ್ನು ವಿಭಾಗ ಮಾಡ್ತಾ ಹೋಗ್ತೀವಿ. ಅಂದರೆ ಈ ರಾಜ್ಯವನ್ನು ಮಂಡಲ, ನಾಡು, ಗ್ರಾಮಗಳನ್ನಾಗಿ ವಿಭಾಗ ಮಾಡ್ತಾ ಹೋಗ್ತಾರೆ. ಗ್ರಾಮ ಸಭೆಯು ಗ್ರಾಮದ ಒಂದು ಸಮಸ್ಯೆಗಳನ್ನು ಗಮನಿಸ್ತಾ ಇದ್ರು. ಗ್ರಾಮ ಪೂಜಕ ಗ್ರಾಮದ ಒಂದು ಆಡಳಿತವನ್ನು ನೋಡ್ತಾ ಇದ್ರು. ಗ್ರಾಮದ ಒಂದು ಆಡಳಿತ ಯಾರು ನೋಡ್ತಾ ಇದ್ರಪ್ಪ ಅಂದ್ರೆ ಗ್ರಾಮ ಪೂಜಕ ನೋಡ್ತಾ ಹೋಗ್ತಿತ್ತು. ಜೊತೆಗೆ ಆ ಪಲ್ಲವರ ಸಾಹಿತ್ಯ ನೋಡೋದಾದ್ರೆ ಆ ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆ ಎರಡಕ್ಕೂ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದ್ರು. ಆ ಕಂಚಿಯು ಸಂಸ್ಕೃತ ಸಾಹಿತ್ಯದ ಒಂದು ಕೇಂದ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪಲ್ಲವರ ಆಸ್ಥಾನದಲ್ಲಿ ಕವಿಗಳು ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕಿರಾತಾರ್ಜುನಿಯ ಕೃತಿಯ ಕರ್ತೃ ಪಾರವಿಯನ್ನು ನೋಡ್ತಾ ಹೋಗ್ತೀವಿ. ದಶಕುಮಾರ ಚರಿತ್ರೆಯ ಕೃತಿಯ ಕರ್ತೃ ದಂಡಿಯನ್ನು ನೋಡ್ತಾ ಹೋಗ್ತೀವಿ. ರಾಜ ಮಹೇಂದ್ರವರ್ಮನು ಕೂಡ ಅವನು ಬರಿತಾ ಹೋಗ್ತಾನೆ. ಮತ್ತ ವಿಲಾಸ ಪ್ರಾಸನ ಎಂಬ ಸಾಮಾಜಿಕ ನಾಟಕವನ್ನು ಬರಿತಾ ಹೋಗ್ತಾನೆ. ಭಗವತ್ ಚುಚ್ಚಕಂ
ಎಂಬ ಗ್ರಂಥವನ್ನು ರಚನೆ ಮಾಡ್ತಾ ಹೋಗ್ತಾನೆ. ಯಾರು? ಮಹೇಂದ್ರ ವರ್ಮನ ರಚನೆ ಮಾಡ್ತಾ ಹೋಗ್ತಾನೆ. ಪಲ್ಲವರು ಎಲ್ಲ ಧರ್ಮಗಳಿಗೂ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದ್ರು. ಮೊದಲು ಪಲ್ಲವ ದೊರೆಗಳು ಬೌದ್ಧ ಧರ್ಮ ಯಾರಾಗಿದ್ದರು. ನಂತರ ನಳಂದ ವಿಶ್ವವಿದ್ಯಾಲಯದ ಮಹಾನ್ ವಿದ್ವಾಂಸ ಧರ್ಮಪಾಲನು ಆ ಕಂಚಿಯಲ್ಲಿ ಜನಿಸ್ತಾ ಹೋಗ್ತಾನೆ. ಈ ಒಂದು ಮಹೇಂದ್ರ ವರ್ಮನು ಜೈನ ಧರ್ಮದ ಅನುಯಾಯಿ ಆಗಿದ್ದು ನಾಡಿನಲ್ಲಿ ಅನೇಕ ಜೈನರಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆ ನೋಡೋದಾದರೆ ಈ ಯುಗವು ಭಕ್ತಿ ಚಳುವಳಿಯ ಉದಯವನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಆ ವೈದಿಕ ಧರ್ಮದ ಪುನರ್ಜೀವನಕ್ಕಾಗಿ ಇಲ್ಲಿ ಸಹಾಯ ಮಾಡ್ತಾ ಹೋಗ್ತಾರೆ. ಆ ತಮಿಳಿನ ಶ್ಲೋಕಗಳು ರಚನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ತಮಿಳು ಸಾಹಿತ್ಯದ ನಿಧಿ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಆ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿರೋದನ್ನು ನೋಡ್ತಾ ಹೋಗ್ತೀವಿ. ತಮ್ಮ ರಾಜ್ಯದಲ್ಲಿ ಇವರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ದೇವಾಲಯಗಳಲ್ಲಿ ಅತ್ಯುತ್ತಮವಾದಂಥ ಕಲಾ ಕೌಶಲ್ಯತೆಗಳನ್ನು ಕಾಣ್ತಾ ಹೋಗ್ತೀವಿ. ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡ್ತಾ ಹೋಗ್ತಾರೆ. ಆ ದೇವಾಲಯಗಳು ಮತ್ತು ರಚನಾ ವಿನ್ಯಾಸದ ದೇವಾಲಯಗಳು ಎಂಬುದಾಗಿ ಎರಡು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಮತ್ತು ಆ ಮಹಾಬಲಿಪುರಂನಲ್ಲಿ ಆ ಕಲ್ಲಿನಲ್ಲಿ ಕೊರೆದು ಮಾಡಿದಂಥ ಅನೇಕ ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಏಕಶಿಲೆಗಳಲ್ಲಿ ಅದ್ಭುತವಾದಂಥ ವಿಗ್ರಹಗಳನ್ನು ಕೆತ್ತಿ ಬಿಡಿಸ್ತಾ ಹೋಗ್ತಾರೆ. ಇವುಗಳು ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪಂಚರಥಗಳು ಸುಪ್ರಸಿದ್ಧ ಏಕಶಿಲ ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ಅತ್ಯುತ್ತಮವಾದಂಥ ಕಲಾಕೃತಿಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಏಕಶಿಲೆಗಳಲ್ಲಿ ಮಹಾಬಲಿಪುರಂನಲ್ಲಿ ಏಕಶಿಲೆಗಳನ್ನು ಕೆತ್ತನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ವಿಶೇಷವಾಗಿ ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಪಂಚರಥಗಳನ್ನು ಕಾಣ್ತಾ ಹೋಗ್ತೀವಿ. ಆ ಪಂಚರಥಗಳು ಕೂಡ ಏಕಶಿಲಾ ದೇವಾಲಯಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪಂಚರಥಗಳಲ್ಲಿ ಅರ್ಜುನನ ತಪಸ್ಸು ಅತ್ಯುತ್ತಮವಾದಂಥ ಕಲಾಕೃತಿಯಾಗಿರೋದನ್ನು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಕಂಚಿಯಲ್ಲಿನ ಕೈಲಾಸನಾಥ, ಏಕಾಂಬರನಾಥ, ವೈಕುಂಠ ಪೇರುಮಾಳರ ದೇವಾಲಯ ಕಾಣ್ತಾ ಹೋಗ್ತೀವಿ. ಮಹಾಬಲಿಪುರದ ಕಡಲ ದಂಡೆಯ ದೇವಾಲಯಗಳು ಆ ಪ್ರಾಚೀನ ಭಾರತ ವಾಸ್ತುಶಿಲ್ಪದ ಅತ್ಯುತ್ತಮವಾದಂಥ ನಿದರ್ಶನಗಳು ಅಂತಂದು ಹೇಳ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಪಲ್ಲವರ ವಿಶೇಷತೆ ಏನಪ್ಪ ಅಂದ್ರೆ ಒಂದು ಏಕಶಿಲಾ ರಥಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಪಂಚರಥಗಳು ಅಂತ ಕಾಣ್ತಾ ಹೋಗ್ತೀವಿ. ಈ ಪಂಚರಥಗಳು ಅರ್ಜುನ ಒಂದು ತಪಸ್ಸು ವಿಶೇಷವಾದಂಥ ಕಲಾತ್ಮಕ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಪಂಚರಥಗಳು ಆ ಮಹಾಭಾರತ ಮತ್ತು ಭಾಗವತದ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಅಂದ್ರೆ ಇದು ಧರ್ಮರಾಜ ಈ ಒಂದು ಕಲ್ಲಿನ ಏಕಶಿಲಾ ರಥ ಅಂತ ಹೇಳಿದಲ್ಲ, ಆ ರಥಗಳು ಯಾವ ಯಾವ ಹೆಸರಿನಿಂದ ಕೂಡಿದಪ್ಪ ಅಂದ್ರೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಕೈಲಾಸನಾಥವನ್ನು ದೇವಾಲಯವನ್ನು ಇವರ ಒಂದು ಕಾಲಾವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ದೇವಾಲಯಗಳು ಧಾರ್ಮಿಕ ಮತ್ತು ಕಲಾತ್ಮಕ ಚಟುವಟಿಕೆಗಳ ಕೇಂದ್ರಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ದೇವಾಲಯದ ಅಂಗಳಗಳಲ್ಲಿ ಸಂಜೆ ಸಮಯದಲ್ಲಿ ಗ್ರಾಮೀಣ ಜನರು ಕಲಿತು ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ವಿರಾಮ ವೇಳೆಯಲ್ಲಿ ಜನರು ಇಲ್ಲಿ ಸಭೆಯನ್ನು ಸೇರ್ತಾಯಿದ್ರು ಮತ್ತು ಪುರಾಣವನ್ನು ಕೇಳ್ತಾಯಿದ್ರು, ಭಕ್ತಿ ಗೀತೆಗಳನ್ನು ಆಡ್ತಾಯಿದ್ರು. ಹೀಗಾಗಿಯೇ ದೇವಾಲಯಗಳು ಸಾಮಾಜಿಕ ಶೈಕ್ಷಣಿಕ ಕೇಂದ್ರಗಳಾಗಿರೋದನ್ನು ಇಲ್ಲಿ ವಿಶೇಷವಾಗಿ ಗಮನವನ್ನು ಕೊಡ್ತಾ ಹೋಗ್ತೀವಿ. ಪಲ್ಲವರು ಒಳ್ಳೆಯ ಒಂದು ನೌಕಾಬಲವನ್ನು ಹೊಂದಿದ್ರು. ಇಲ್ಲಿನ ವರ್ತಕರು ಮಲಯ, ಇಂಡೋನೇಷಿಯಾ ಹಾಗೂ ಇತರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳನ್ನೊಡನೆ ವಾಣಿಜ್ಯ ಸಂಬಂಧಗಳನ್ನು ಹೊಂದಿರೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಭಾರತೀಯ ಭಾಷೆ, ಧರ್ಮ, ಸಂಪ್ರದಾಯ, ಸಂಸ್ಕೃತಿಗಳು ಆ ದೇಶಗಳಲ್ಲಿಯೇ ಪ್ರಭಾವ ಬೀರೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಕಂಚಿಯ ಪಲ್ಲವರ ಬಗ್ಗೆ ಕಿರುಪರಿಚಯ ಆಗ್ತಾ ಹೋಗ್ತೈತಿ. ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಹೋಗೋಣ. ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಪಲ್ಲವ ದೊರೆ ಯಾರಪ್ಪ ಅಂದ್ರೆ ಮಹೇಂದ್ರ ವರ್ಮನ ಸೋಲಿಸ್ತಾ ಹೋಗ್ತಾನೆ. ಆ ಬಾದಾಮಿ ಚಾಲುಕ್ಯರ ಸೈನ್ಯಕ್ಕೆ ಆ ಕರ್ನಾಟ ಬಲ ಅಂತ ಕರಿತಾ ಹೋಗ್ತಾರೆ. ಎಂತ ಕರಿತಾ ಹೋಗ್ತಾರೆ? ಕರ್ನಾಟ ಬಲ. ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಶಿವಭಟ್ಟಾರಕ. ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಶಿವಭಟ್ಟಾರಕ. ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ದೊರೆ ಯಾರಪ್ಪ ಅಂದ್ರೆ 1ನೇ ನರಸಿಂಹವರ್ಮ. ವಾತಾಪಿಕೊಂಡ ಬಿರುದು ಯಾರದಪ್ಪ ಅಂದ್ರೆ 1ನೇ ನರಸಿಂಹಕೊಂಡ. ಅರ್ಜುನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರಂ ಎಲ್ಲಿ ಕಂಡುಬರ್ತದಪ್ಪ ಅಂದ್ರೆ
ಮಹಾಬಲಿಪುರಂ ಕಂಡು ಬರ್ತದೆ. ಅರ್ಜುನ ತಪಾಸಂದು ಏಕಶಿಲಾರಥ ಪಂಚರಥಗಳಲ್ಲಿ ಕೂಡ ಇದು ಒಂದು. ಇದಿಷ್ಟು ಏನಪ್ಪ ಅಂದ್ರೆ ಕಂಚಿಯ ಪಲ್ಲವರ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.